ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದಂತಹ ಒಂದು ಪ್ರಕರಣ ಅಂತ ಅಂದ್ರೆ ಅದು ವೈಟ್ ಕಾಲರ್ ಕ್ರಿಮಿನಲ್ ಸೋಗಿನಲ್ಲಿ ಕಂಡು ಬಂದಂತಹ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಸಾಯಿಸಿರುವಂತಹ ಆರೋಪ ಈ ವ್ಯಕ್ತಿ ಮೇಲಿದೆ. ಇನ್ನು ಈತನ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರೋ ಒಂದೊಂದು ಮಾಹಿತಿಗಳು ಕೂಡ ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಒಂದೇ ಒಂದು ಕಾರಣಕ್ಕೆ ಪತ್ನಿ ಕೃತಿಕಾನನ್ನ ಕೊಲೆಗೈದ್ನ ಹಂತಕ ಪತಿ ಅಂತ ಪ್ರಶ್ನೆ. ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಹೆಣ್ಣಿನ ಚಾಳಿ ಇತ್ತಂತೆ, ಅಂದ್ರೆ ಪರಸ್ತ್ರೀಯರ ಸಂಘ ಬೇಕಿತ್ತಂತೆ. ಕರ್ನಾಟಕ, ಬಾಂಬೆ ಸೇರಿದಂತೆ ಹಲವು ಕಡೆ ಹೆಣ್ಮಕ್ಳೊಂದಿಗೆ ಈತ ವಿಪರೀತ ಸಲುಗೆ, ಸಹ್ಯವಲ್ಲದ ಸಲುಗೆಯನ್ನು ಬೆಳೆಸ್ಕೊಂಡಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಡಜನ್ ಹೆಣ್ಮಕ್ಳ ಜೊತೆ ಚೆಲ್ಲಾಟ ಆಡಿರೋ ಬಗ್ಗೆ ತನಿಖೆಯಲ್ಲಿ ಬಯಲಾಗಿದೆ. ಈ ಬಗ್ಗೆ ಮುಂಚೆನೇ ಆರೋಪ ಮಾಡಿದ್ರು ಡಾಕ್ಟರ್ ಕೃತಿಕಾ ರೆಡ್ಡಿ ಕುಟುಂಬಸ್ಥರು. ಯಾವಾಗ ಈ ವಿಚಾರ ಎಲ್ಲ ಆಚೆ ಬಂತು ಆಗ ಈತನ ನಡತೆ, ಈತನ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಡೀಟೇಲ್ಸನ್ನು ಕೊಟ್ಟರು. ಇವ್ರ ಫ್ಯಾಮ್ಲಿನಲ್ಲೇ ಕ್ರಿಮಿನಲ್ಗಳು ತುಂಬ ಜನ ಇದ್ದಾರೆ, ಇವ್ರ ಸಹೋದರಂದು ಇದೇ ಕತೆ, ಹುಡುಗಿಗೆ ಮೋಸ ಮಾಡಿದ್ದಾನೆ ಅಂತೆಲ್ಲ ಆರೋಪ ಮಾಡಿದ್ರು. ಈಗ ಇವಂದು ಅದೇ ಕತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೋ ಒಂದು ಲವ್ ಲೈಫ್ ಇರ್ಬೋದು ಅಂತ ಎಲ್ರಿಗೂ ಒಂದು ಅನುಮಾನ ಇತ್ತು. ಬಟ್ ಇವನು ಒಂದಲ್ಲ 10 ಕಡೆ ಬ್ರಾಂಚ್ಗಳನ್ನು ಓಪನ್ ಮಾಡೋಕ್ಕೆ ಹೋಗಿ ಇವತ್ತು ಪರಪ್ಪನಗ್ರಹಾರ ಜೈಲಿನ ಕಡೆ ಪರ್ಮನೆಂಟಾಗಿ ಬ್ರಾಂಚ್ ಓಪನ್ ಮಾಡೋದಕ್ಕೆ ಮುಂದಾಗಿದ್ದಾನೆ. ಮಹೇಂದ್ರ ರೆಡ್ಡಿ ಫೋನ್ CDR ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆಮೇಲೆ ಇವನು ಒಬ್ಬನೇ ಇಷ್ಟು ದೊಡ್ಡ ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡು ಮುಗಿಸಿದ್ದು, ಬೇರೆ ಯಾರಾದರೂ ಆ ಪ್ರೇಮಿಗಳ ಪೈಕಿ ಇನ್ಯಾರಾದರೂ ಒಬ್ಬರು ಈತನ ಜೊತೆಗೆ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಯೋಚನೆ ಮಾಡಬೇಕಾಗಿರೋ ಫೋಕಲ್ ಪಾಯಿಂಟ್.